ಎಸ್, ಒಟ್ನಲ್ಲಿ ಪಹಲ್ಗಾಮ್ ಘಟನೆಗೆ ಪ್ರತೀಕಾರ ಇದು. ಯತ್ರ ನಾರಿಯೇಸು ಪೂಜ್ಯಂತೆ ತತ್ರ ರಮಂತೆ ಅಂತ ಹೆಣ್ಣನ್ನ ಪೂಜ್ಯ ಭಾವನೆಯಿಂದ ನೋಡುವ ಹಿಂದೂ ನಾಡಿನಲ್ಲಿ ಹೆಣ್ಣಿನ ಕುಂಕುಮವನ್ನು ಹಳಿಸುವ ಕೆಲಸ ಮಾಡಿದ ಆ ನರ ರಾಕ್ಷಸರ ಹುಟ್ಟಡಗಿಸುವ ಮಹತ್ ಶೌರ್ಯ ಪ್ರದರ್ಶನ. ಸರ್, ಇವತ್ತು ಆಪರೇಷನ್ ಸಿಂಧೂರ ಈ ಹೆಸರೇ ಒಂಥರ ವೈಬ್ರೇಟಿಂಗ್ ಇಲ್ವಾ ಸರ್? ಎಸ್, ಖಂಡಿತ. ಆಪರೇಷನ್ ಸಿಂಧೂರ ಇವತ್ತೇನು ಭಯೋತ್ಪಾದಕರ ದಾಳಿಯಲ್ಲಿ ಮಡಿದ್ರೋ, ಭಯೋತ್ಪಾದಕರ ದಾಳಿಯಲ್ಲಿ ಮಡಿದಂತಹ ಏನು ಗಂಡಂದಿರಿದ್ದಾರೆ ಅವರ ಪತ್ನಿಯರಿಗೆ ಇವತ್ತು ಮತ್ತೊಮ್ಮೆ ಅವರ ಹಣೆಗೆ ತಿಲಕವನ್ನ ಇಟ್ಟುವಂತಹ ಕೆಲಸವನ್ನ ಇವತ್ತು ಭಾರತೀಯ ಸೇನೆ ಮಾಡಿದೆ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಭಾವನಾತ್ಮಕ ವಿಚಾರಗಳಿವೆಲ್ಲ. ನಾವು ಭಾರತೀಯ ನಾರಿಯನ್ನ ಗೌರವಿಸ್ತಕ್ಕಂಥದ್ದು, ಹಣೆಗೆ ಸಿಂಧೂರ ಇಡ್ತಕ್ಕಂಥದ್ದು, ತಾಳಿ ಮತ್ತೆ ಕಾಲುಂಗ್ರ ಇರ್ತಕ್ಕಂಥದ್ಗೆ ನಾವು ಅದನ್ನ ಗೌರವ ಮಾಡ್ತೀವಿ. ಅದು ನಮ್ಮ ಸನಾತನ ಧರ್ಮದಲ್ಲಿ ಅದು ಬೆಳೆದು ಬಂದಿರತಕ್ಕಂಥ ಒಂದು ಸಂಪ್ರದಾಯ. ಅಲ್ಲಿ ಈ ಭಯೋತ್ಪಾದಕರು ಏನ್ ಮಾಡಿದ್ರು, ನಮ್ಮ ಮಹಿಳೆಯರ ತಿಲಕವನ್ನ ಅಳಿಸಿ ಹಾಕಿದ್ರು, ಅಳಿಸಿ ಹಾಕುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅದಕ್ಕೆ ಪ್ರತೀಕಾರವಾಗಿ ಇಂದು ನಮ್ಮ ಸೇನೆ ಅವರ ಹಣೆಗೆ ತಿಲಕವನ್ನು ಇಡುವಂತಹ ಕೆಲಸವನ್ನ ಇವತ್ತು ಮಾಡಿದೆ ಅಂತ ಹೇಳ್ಬೇಕಾಗತ್ತೆ. ಇವತ್ತು ನಮ್ಮ ಸೇನೆಗೆ ನಾವು ಹ್ಯಾಟ್ಸ್ ಅಪ್ ಅಂತ ಹೇಳ್ಬೇಕಾಗತ್ತೆ. ಭಾರತ ನಾವು ಕೈಕಟ್ಟಿ ಕುಳಿತುಕೊಳ್ಳೋದಿಲ್ಲ, ನಮ್ಮ ವಿರುದ್ಧ ನಾವು ಯಾರನ್ನು ಕೆಣಕುವುದಿಲ್ಲ, ನಮ್ಮನ್ನ ಯಾರಾದ್ರೂ ಕೆಣಕ್ರೆ ನಾವು ಸುಮ್ಮನೆ ಬಿಡುವುದಿಲ್ಲ ಅನ್ನೋದಕ್ಕೆ ಇವತ್ತು ನಡೆದಂತಹ ಒಂದು ಘಟನೆ ಸಾಕ್ಷಿಯಾಗಿದೆ. ಈ ಹಿಂದೆ ನಡೆದ ಘಟನೆಗಳಿಗೂ ಈ ಕಳೆದ ರಾತ್ರಿ ನಡೆದ ಘಟನೆಗೂ ಬಹಳ ದೊಡ್ಡ ವ್ಯತ್ಯಾಸ ಇದೆ, ವಿಭಿನ್ನವಾಗಿದೆ. ನಮ್ಮ ದೇಶ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಯಾವ ರೀತಿ ಬಳಕೆ ಮಾಡ್ಬೋದು ಅನ್ನೋದನ್ನ ಜಗತ್ತಿಗೆ ತೋರ್ಪಡಿಸಿದೆ. ಇಸ್ರೇಲ್ ಎಷ್ಟೇ ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಂಡಿದ್ರು ಸಹ ಇಸ್ರೇಲ್ ಕೂಡ ನಾಗರಿಕ ನೆಲೆಗಳನ್ನ ತಪ್ಪಿಸಿ ಭಯೋತ್ಪಾದಕ ನೆಲೆಗಳನ್ನೇ ಗುರಿಯಾಗಿಟ್ಟು ದಾಳಿ ಮಾಡುವಂತ ಕೆಪಾಸಿಟಿಯನ್ನು ಹೊಂದಿಲ್ಲ. ಅಂದ್ರೆ ನಮ್ಮ ಸೇನೆಯ ತಂತ್ರಗಾರಿಕೆ, ನಮ್ಮ ತಂತ್ರಜ್ಞರು ಮತ್ತೆ ಸೇನೆಯ ಚಾಕಚಕ್ಯತೆ ಎಲ್ಲಕ್ಕೂ ನಾವು ಇವತ್ತು ಸಲಾಮ್ ಹೇಳಲೇಬೇಕಾಗಿದೆ. ಸರ್, ಅದರ ಜೊತೆಗೆ 1971 ಬಳಿಕ ಇದೇ ಮೊದಲ ಬಾರಿಗೆ ಮತ್ತೆ 3 ಸೇನೆಗಳು ಕಾರ್ಯಾಚರಣೆ ಮಾಡಿದೆ ಸರ್. ಖಂಡಿತ. ಯಾಕಂದ್ರೆ ಏನು ಪಹಲ್ಗಾಮ್ ದಾಳಿಯ ನಂತರ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸರಣಿಯಾಗಿ ಸಭೆಗಳನ್ನು ನಡೆಸಿದ್ರು. 8 ದಿನಗಳ ಹಿಂದೆ ಸೇನೆಗೆ ಸಂಪೂರ್ಣ ಅಧಿಕಾರವನ್ನು ನೀಡಿದ್ರು. ನೀವು ಯಾವುದೇ ಕಾರ್ಯಾಚರಣೆಗೂ ನೀವು ಸಂಪೂರ್ಣವಾಗಿ ಸಿದ್ಧರಾಗಿ ನೀವು ಕಾರ್ಯಾಚರಣೆ ಕೈಗೊಳ್ಳಿ, ನೀವು ಯಾವುದೇ ಕಾರ್ಯಾಚರಣೆ ಕೈಗೊಂಡ್ರು ಸರ್ಕಾರ ಅದಕ್ಕೆ ಬೆಂಬಲವನ್ನ ಕೊಡುತ್ತೆ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ರು. ಅದರ ಜೊತೆಗೆ ಸರ್ವಪಕ್ಷಗಳ ಬೆಂಬಲವನ್ನು ಸಹ ತೆಗೆದುಕೊಂಡ್ರು. ಇದಾದ ನಂತರ ವಿದೇಶಿ ವಿಶ್ವ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಭಾರತದ ಬೆಂಬಲಕ್ಕೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನ ತೆಗೆದುಕೊಂಡ್ರು. ಈ ಎಲ್ಲವನ್ನ ರಾಜತಾಂತ್ರಿಕವಾಗಿ ನಾವು ಮೇಲುಗೈ ಸಾಧಿಸಿದ ನಂತರವೇ ಈ ಒಂದು ಗುರಿಯನ್ನ, ಟಾರ್ಗೆಟ್ ಅನ್ನ ಮುಟ್ಟಕ್ಕೆ ಸಾಧ್ಯ ಆಗಿದೆ. ಇವತ್ತು ಏನು 9 ಗುರಿಗಳನ್ನ ತಲುಪುವಲ್ಲಿ ಭಾರತದ ಸೇನೆ ಯಶಸ್ವಿಯಾಗಿದೆ. ಆ 9 ಗುರಿಗಳಲ್ಲಿ 21 ಸ್ಥಳಗಳನ್ನ ರೀಚ್ ಮಾಡಿ ಅಲ್ಲಿದ್ದಂತಹ 100 ಉಗ್ರರನ್ನ ಬಲಿ ಹಾಕಿರ್ತಕ್ಕಂತಹ ಕೆಲಸವನ್ನ ಭಾರತ ಮಾಡಿದೆ. 100 ಉಗ್ರರು ಅಲ್ಲಿ ಈಗ 100 ಜನ ಗಾಯಗೊಂಡಿದ್ದಾರೆ. ಅಂದ್ರೆ ಪಾಕಿಸ್ತಾನ ಏನೇ ಅಪಪ್ರಚಾರ ಮಾಡ್ಲಿ, ಏನಾರ ಮಾಡ್ಲಿ, ನಮಗೆ ಗೊತ್ತಿರುವ ಪ್ರಕಾರ ಇವತ್ತೇನು ನಮಗೆ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ನಮ್ಮ ಕಣ್ಣಿಗೆ ಕಾಣದ ಪ್ರಕಾರ ಇವತ್ತು ಪಾಕಿಸ್ತಾನ ವಿಲವಿಲ ಒದ್ದಾಡ್ತಾ ಇದೆ. ಪಾಕಿಸ್ತಾನದ ಎಷ್ಟು ಅವರು ಹತಾಶರಾಗಿದ್ದಾರೆ ಅಂತಂದ್ರೆ ಅವರು ಸುಳ್ಳು ವಿಚಾರಗಳನ್ನೇ ಹರಡ್ತಾ ಇದ್ದಾರೆ, ಅಪಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ, ಅವ್ರ ವೆಬ್ಸೈಟ್ ಅಲ್ಲಿ ತೊಡಗಿಕೊಂಡಿದ್ದಾರೆ. ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದೆ ಅಂತ ಹೇಳಿ. ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿಲ್ಲ, ಪಾಕಿಸ್ತಾನದಲ್ಲಿ ಇರ್ತಕ್ಕಂತಹ ಭಯೋತ್ಪಾದಕರ ಮೇಲೆ ಭಾರತ ದಾಳಿ ಮಾಡಿದೆ. ವಿಶ್ವಕ್ಕೆ ಇದು ಗೊತ್ತಿದೆ. ಯಾಕಂದ್ರೆ ಭಾರತ ಅದನ್ನೇ ಬಯಸ್ತಾ ಇದ್ದು. ಯಾವತ್ತು ನಾವು ಭಾರತದ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲಾಗ್ಲಿ ಅಥವಾ ನಾಗರಿಕ ನೆಲೆಗಳ ಮೇಲಾಗ್ಲಿ ನಾವು ದಾಳಿಯನ್ನ ಮಾಡಿದ್ರೆ ವಿಶ್ವದ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಆದ್ರೆ ನಾವು ಅದನ್ನ ಮಾಡಲಿಲ್ಲ. ವಿಶ್ವ ಹೇಳ್ತಾ ಇತ್ತು, ವಿಶ್ವದ ಹಲವು ರಾಷ್ಟ್ರಗಳು ಹೇಳಿದಾವೆ, ನೀವು ಭಯೋತ್ಪಾದಕ ಕಾರ್ಯಾಚರಣೆಗೆ ಕೈಗೊಳ್ತಕ್ಕಂಥ ಎಲ್ಲದಕ್ಕೂ ನಾವು ಬೆಂಬಲವನ್ನ ಕೊಡ್ತೇವೆ, ನಮ್ಮ ಬೆಂಬಲ ಸಂಪೂರ್ಣವಾಗಿದೆ ಅಂತೇಳಿ ಅಮೆರಿಕ ಹೇಳಿದೆ, ರಷ್ಯಾ ಹೇಳಿದೆ, ಇಸ್ರೇಲ್ ಹೇಳಿದೆ, ಜಪಾನ್ ಹೇಳಿದೆ. ನೆನೆ ವಿಶ್ವಸಂಸ್ಥೆಯಲ್ಲಿ ನಡೆದಂತಹ ಭದ್ರತಾ ಸಮಿತಿ ಸಭೆಯಲ್ಲಿಯೂ ಸಹ ಹೇಳಿದ್ದಾರೆ. ಅಂದ್ರೆ ಭಯೋತ್ಪಾದಕರು ಜಾಗತಿಕವಾಗಿ ಕಂಟಕರಾಗಿದ್ದಾರೆ. ಈ ಜಾಗತಿಕ ಕಂಟಕವನ್ನು ನಿರ್ನಾಮ ಮಾಡಬೇಕಾಗಿದೆ. ಭಾರತ ಅದಕ್ಕೆ ಬಲಿಪಶುವಾಗಿದೆ. ಭಾರತ ಬಲಿಪಶುವಾಗಿರ್ತಕ್ಕಂಥ ಭಾರತ ಯಾವುದೇ ಕಾರ್ಯಾಚರಣೆ ಅವರ ವಿರುದ್ಧ, ಭಯೋತ್ಪಾದಕರ ವಿರುದ್ಧ ಯಾವುದೇ ಕಾರ್ಯಾಚರಣೆ ಮಾಡಿದ್ರು ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ರು. ಇದೇ ಬೇಕಾಗಿದ್ದು ಭಾರತಕ್ಕೆ. ಇದನ್ನೇ ಗುರಿಯಾಗಿಟ್ಕೊಂಡು ಭಾರತ ಹೆಸರು ಉಳಿಸ್ಕೊಳ್ಳೋದ್ರಲ್ಲೂ ನಾವು ಇವತ್ತು ಯಶಸ್ವಿಯಾಗಿದ್ದೀವಿ ಸರ್. ಯಾವುದೇ ರೀತಿಯಾಗಿ ನಾವು ಏನು ಪಾಕಿಸ್ತಾನದ ಸೇನೆ ಮೇಲೆ ಕೂಡ ದಾಳಿ ಮಾಡಿಲ್ಲ ಮತ್ತು ಅಲ್ಲಿನ ನಾಗರಿಕರಿಗೂ ಕೂಡ ಯಾವುದೇ ಹಾನಿ ಆಗದೆ 100% ವಾಸ ಇರುವಂತ ನಾಗರಿಕರಿಗೂ ಹಾನಿ ಆಗದಂತೆ ನೇರವಾಗಿ ಗುರಿಯಾಗಿಸಿನೇ ದಾಳಿ ಮಾಡಿದ್ದೀವಿ ಸರ್. ಅದಕ್ಕೋಸ್ಕರನೇ ಈಗ ಭಾರತ
ಜಾಗತಿಕ ಮಟ್ಟದಲ್ಲಿ ಪ್ರಶಂಸೆಗೆ ಪಾತ್ರ ಆಗ್ತಾ ಇರೋದು. ಯಾಕಂದ್ರೆ ಆಕಸ್ಮಿಕವಾಗಿ ನಾವು ಸೇನೆಯ ಮೇಲೆ ದಾಳಿ ಮಾಡಿದ್ರೆ ಪಾಕಿಸ್ತಾನ ಪ್ರತೀಕಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿತ್ತು. ಅವರು ಈಗ ಯಾವುದೇ ರೀತಿಯ ಪ್ರತೀಕಾರ ತೆಗೆದುಕೊಳ್ಳಿಕ್ಕೆ ಅವರ ಬಳಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಈಗ ನಾವು ಅಲ್ಲಿ ಭಯೋತ್ಪಾದಕ ಶಿಬಿರಗಳಿವೆ ಅಂತ ಹೇಳಿ ಆ ಭಯೋತ್ಪಾದಕ ಶಿಬಿರಗಳನ್ನು ದಾಳಿ ಮಾಡಿದ್ದೇವೆ. ಅವರು ನಮ್ಮ ಮೇಲೆ ಯಾವ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡ್ತಾರೆ, ಏನಂತ ದಾಳಿ ಮಾಡ್ತಾರೆ, ಯಾವ ಕಾರಣಕ್ಕಾಗಿ ದಾಳಿ ಮಾಡ್ತಾರೆ ನಮ್ಮ ಮೇಲೆ, ಇವೆಲ್ಲವೂ ಸಹ ಜಾಗತಿಕ ಮಟ್ಟದಲ್ಲಿ ಪ್ರಶ್ನೆಯಾಗಿ ಬರ್ತವೆ. ಈ ಕಾರಣಕ್ಕಾಗಿ ಪಾಕಿಸ್ತಾನ ಈ ವಿಚಾರದಲ್ಲಿ ಈಗ ಏಕಾಂಗಿಯಾಗಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಭಾರತದ ಈ ದಾಳಿ ಏನಿದೆ 100 ಕೋಟಿ ಜನರಿಗೆ ಒಂದು ರೀತಿಯಲ್ಲಿ ಸಂತಸವನ್ನು ತಂದಿದೆ. ಎಲ್ಲರೂ ಸಹ ಇವತ್ತು ಏನು ಕುದಿತಾ ಇತ್ತು ರಕ್ತ ಪಹಲ್ಗಾಮ್ ದಾಳಿಯ ನಂತರ ನಾಗರಿಕರಲ್ಲಿ ಕುದಿತಾ ಇತ್ತು, ಯಾವಾಗ ಭಾರತ ಪ್ರತೀಕಾರವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ. ಆದರೆ ಯಾರಿಗೂ ಯಾರ ಊಹೆಗೂ ನಿಲುಕದ ರೀತಿಯಲ್ಲಿ ಭಾರತ ಇವತ್ತು ಪ್ರತೀಕಾರವನ್ನು ತೆಗೆದುಕೊಂಡಿದೆ. ಅಂದ್ರೆ ಮುಖ್ಯವಾಗಿ ಭಾರತ ಪ್ರತೀಕಾರ ತೆಗೆದುಕೊಂಡಿರುವಂತದ್ದು 2 ಉಗ್ರ ಸಂಘಟನೆಗಳು ಸರ್, ಜೈಷ್ ಎ ಮೊಹಮ್ಮದ್ ಮತ್ತೆ ಲಷ್ಕರ್ ಎ ತೊಯ್ಬಾ. ಈ 2 ಸಂಘಟನೆಗಳೇ ಭಾರತದ ದೊಡ್ಡ ಟಾರ್ಗೆಟ್ ಆಗಿತ್ತು. ಯಾಕೆಂತಂದ್ರೆ ಸರ್, ಈ 2 ಸಂಘಟನೆಗಳೇ ಭಾರತದಲ್ಲಿ ನಡೆದಿರುವಂತಹ ಪ್ರತಿಯೊಂದು ಭಯೋತ್ಪಾದಕ ದಾಳಿಯ ರೂವಾರಿಗಳಾಗಿರ್ತಿದೆ. ಎಸ್, ಖಂಡಿತ. ಏನಾಗಿದೆ, ಭಾರತ 2-3 ದಶಕಗಳಿಂದ ಏನು ಭಯೋತ್ಪಾದನೆಯನ್ನು ಎದುರಿಸ್ತಾ ಇದೆ, ಈ ಭಯೋತ್ಪಾದನೆ ಎದುರಿಸೋದ್ರಲ್ಲಿ ಪ್ರಮುಖವಾಗಿ ಜೈಷ್ ಎ ಮೊಹಮ್ಮದ್, ಹಾಗೆ ಲಷ್ಕರ್ ಎ ತೊಯ್ಬಾ, ಹಾಗೇನೆ ಈ ಅಲ್ಲಿನ ISI ಸಹ ಪಾತ್ರ ಇದೆ ಇದರಲ್ಲಿ. ಈ ಎಲ್ಲ ಸಂಘಟನೆಗಳು ಒಂದು ರೀತಿಯಲ್ಲಿ ಅವರನ್ನೇ ಪೋಷಿಸ್ತಾ ಇದ್ರು. ISI ಅವರು ಯಾವಾಗೂ ಸಹ ಕೋರ್ಡಿನೇಷನ್ ಮೀಟಿಂಗ್ ಏನು 3 ಸೇನೆಗಳು ಸೇರಿ ಕೋರ್ಡಿನೇಷನ್ ಮೀಟಿಂಗ್ ಮಾಡ್ತಾರೆ. ಅದೇ ರೀತಿ ಭಯೋತ್ಪಾದಕ ಸಂಘಟನೆಗಳು ಭಾರತದ ವಿರುದ್ಧ ಯಾವ ರೀತಿಯ ಪಿತೂರಿಯನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರು ಸಭೆಗಳನ್ನ ಮಾಡಿ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರು. ನೇರವಾಗಿ ಭಾರತವನ್ನ ಎದುರಿಸುವ ತಾಕತ್ತು ಪಾಕಿಸ್ತಾನಕ್ಕಿಲ್ಲ. ಪಾಕಿಸ್ತಾನ ಏನಿದ್ರು ಪರೋಕ್ಷ ದಾಳಿಯಲ್ಲಿ ಭಾರತವನ್ನು ಎದುರಿಸುವ ಕೆಲಸವನ್ನ ಮಾಡ್ತಾ ಇತ್ತು. ಅದಕ್ಕೆ ಇವಾಗ ಪ್ರತೀಕಾರವನ್ನ ಭಾರತ ತೀರಿಸಿಕೊಂಡಿದೆ. ಈ ಮುಂದೆ ಯಾವುದೇ ಕಾರ್ಯಾಚರಣೆ ಆದ್ರೂ ಸಹ ಭಾರತವನ್ನ ಪಾಕಿಸ್ತಾನ ಎದುರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಭಾರತದ ಬಳಿ ಇರತಕ್ಕಂಥ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಹಿಮ್ಮೆಟ್ಟಿಸುವಂತಹ ಶಕ್ತಿ ಪಾಕಿಸ್ತಾನದ ಸೇನೆಗೆ ಇಲ್ಲ ಅಂತಕ್ಕಂಥದ್ದು ಇವತ್ತು ಸ್ಪಷ್ಟವಾಗಿದೆ. ಯಾಕಂದ್ರೆ ನಾವು ಏನು ಇವತ್ತು ಕಾರ್ಯಾಚರಣೆ ನಡೆದ ರಫೇಲ್ ಯುದ್ಧ ವಿಮಾನದ ಮೂಲಕ ನಡೆದ ಕಾರ್ಯಾಚರಣೆ, ಅದು ಅವರ ರಾಡಾರ್ಗೂ ಸಿಗದೇ ಇದ್ದ ರೀತಿಯಲ್ಲಿ ಕಾರ್ಯಾಚರಣೆ ನಡೆದಿದೆ. ಅಂದ್ರೆ ಇದು ವಿಶ್ವದ ಜಾಗತಿಕ ಮಟ್ಟದಲ್ಲಿ ಅತ್ಯುನ್ನತ ಶ್ರೇಣಿಯ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರೋದಕ್ಕೆ ಇದು ಸಾಬೀತು ಪ್ರೂಫ್ ಅನ್ನ ಕೊಟ್ಟಂತಾಗಿದೆ. ಅಂದ್ರೆ ಇದನ್ನ ನೋಡಿದ ಪಾಕಿಸ್ತಾನ ಈಗ ಗಡಗಡ ನಡುಗುವಂತಾಗಿದೆ. ಭಯೋತ್ಪಾದಕರು ಸಹ ಈಗ ಅವರು ಮೈ ಮುಟ್ಟಿ ನೋಡ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಮ್ಮೆ ಭಾರತದ ತಂಟೆಗೆ ಬಂದ್ರೆ ಇಡೀ ಪಾಕಿಸ್ತಾನವೇ ನಿರ್ನಾಮ ಆಗುತ್ತೆ ಅಂತಕ್ಕಂಥ ಒಂದು ಮುನ್ನೆಚ್ಚರಿಕೆಯನ್ನು ಇವತ್ತು ನೀಡಿದಂಗಾಗಿದೆ. ಸುಮಾರು 24 ನಿಮಿಷಗಳ ಈ ಕಾರ್ಯಾಚರಣೆಯಲ್ಲಿ ಬಹಳ ಮುಖ್ಯವಾಗಿ ಸುಮಾರು 100ಕ್ಕೂ ಹೆಚ್ಚು ಭಯೋತ್ಪಾದನಾ ಸಂಘಟನೆಯಲ್ಲಿ ಬಹಳ ಸಕ್ರಿಯವಾಗಿ ತೊಡಗಿದ್ದಂತ ಮೋಸ್ಟ್ ಕಮಾಂಡರ್ಗಳನ್ನೇ ಇವತ್ತು ಹತ್ಯೆ ಮಾಡಲಾಗಿದೆ ಸರ್. ಅದರಲ್ಲಿ ವಿಶೇಷ ಮಸೂದ್ ಅನ್ನುವಂತ ಏನು ಉಗ್ರ ಇದ್ದ, ಅವನ ಇಡೀ ಕುಟುಂಬ ನಿರ್ನಾಮ ಆಗಿದೆ ಸರ್. ಈ ಮಸೂದ್ ಅನ್ನುವಂತ ವ್ಯಕ್ತಿ ಪುಲ್ವಾಮಾ ದಾಳಿ ಆಗಿರ್ಬೋದು, ಅಥವಾ ಸಂಸತ್ತಲ್ಲೇ ಆದಂತ ದಾಳಿಗಾಗಿರ್ಬೋದು, ಅಥವಾ ಕಂದಹಾರು ವಿಮಾನ ಹೈಜಾಕ್ ಆದಂತ ಸಂದರ್ಭದಲ್ಲಾಗಿರ್ಬೋದು, ಅಥವಾ ಪಠಾಣ್ಕೋಟ್ ಉರಿ ದಾಳಿಗಳಲ್ಲಾಗಿರ್ಬೋದು, ಎಲ್ಲ ದಾಳಿಗಳಲ್ಲೂ ಕೂಡ ಮಸೂದ್ ಸಂಚುಕೋರ. ಪ್ರಮುಖವಾಗಿ ಅವನು ಸಂಚುಕೋರ. ಪಾಕಿಸ್ತಾನ ಅವನ ವಿರುದ್ಧ ನೀವು ಯಾವುದೇ ಸಾಕ್ಷ್ಯ ಕೊಟ್ಟಿಲ್ಲ ಅಂತ ಹೇಳಿ ಅವನ ವಿರುದ್ಧ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವನು ಭಯೋತ್ಪಾದಕ ಅಂತ ಹೇಳಿ ಈಗಾಗಲೇ ಘೋಷಣೆಯೂ ಸಹ ಆಗಿದೆ. ಅವನನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ. ಅವನ ಮೇಲೆ ಅವನ ಬ್ಲಾಕ್ ಪಟ್ಟಿಗೆ ಸೇರಿಸಲಾಗಿದೆ. ಇವನು ಪಾಕಿಸ್ತಾನದಲ್ಲಿ ದೊಡ್ಡ ಭಯೋತ್ಪಾದಕ. ಇವನ ಇವತ್ತು 10 ಜನ ಅವನ ಕುಟುಂಬದ ಸದಸ್ಯರು ಇವತ್ತು ಬಲಿಪಶುಗಳಾಗಿದ್ದಾರೆ. ಅಂದ್ರೆ ಅವರು ಭಯೋತ್ಪಾದಕ ಸಂಘಟನೆಗೆ ಬೆಂಬಲ ಕೊಟ್ಟಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರು ಅವನ ಕಾರಣಕ್ಕಾಗಿ ಇವತ್ತು ಸಾವನ್ನಪ್ಪಿದ್ದಾರೆ. ಅಂದ್ರೆ ಅವನಿಗೂ ಸಹ ಏನು ಪಹಲ್ಗಾಮ್ ದಾಳಿಯಲ್ಲಾಗ್ಲಿ ಇನ್ನಿತರ ದಾಳಿಗಳಲ್ಲಾಗ್ಲಿ ಸತ್ರು ಆ ಜನರ ರೋದನೆ ಏನು ಅನ್ನೋದು ಈಗ ಅವನಿಗೆ ಅರ್ಥ ಆಗುತ್ತೆ. ಈ ದಾಳಿಯಿಂದ ಅವನಿಗೆ ಪಾಠ ಕಲಿಸಿದಂತಾಗಿದೆ. ಅವ್ರಿಗೆ ಅಷ್ಟು ಭಾವನಾತ್ಮಕ ಮನಸ್ಥಿತಿ ಇರುತ್ತಾ ಸರ್? ಅವನೊಬ್ಬ ಕ್ರೂರಿ ಅಲ್ಲ, ಅಷ್ಟೇ ಕ್ರೂರಿ ಆದ್ರೂ ಸಹ ಮಾನವ ಅಲ್ವೇ, ಮನುಷ್ಯ ಅಲ್ವಾ? ತನ್ನ ಕುಟುಂಬ ಕಳ್ಕೊಂಡಾಗ ಅವನಿಗೆ ಅದರ ರೋದನೆ ಏನು ಅನ್ನೋದು ಗೊತ್ತಾಗುತ್ತೆ, ಅದರ ಸಂಕಷ್ಟ ಏನು ಅನ್ನೋದು ಅರ್ಥ ಆಗುತ್ತೆ. ಹೀಗಾಗಿ ಈಗ ಅಲ್ಲಿ ಪಾಕಿಸ್ತಾನದ ಪ್ರಜೆಗಳನ್ನ ಗುರಿಯಾಗಿಟ್ಕೊಂಡು ಭಾರತ ಏನು ದಾಳಿ ಮಾಡಿಲ್ಲ. ಭಯೋತ್ಪಾದಕ ಶಿಬಿರಗಳನ್ನ ಪಾಕಿಸ್ತಾನ ಅಪಪ್ರಚಾರದಲ್ಲಿ ತೊಡ್ಕೊಂಡಿದೆ. ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರು, ಪಾಕಿಸ್ತಾನದಲ್ಲಿ ಆಮೇಲೆ ಕೆಲವು ಮುಸ್ಲಿಂ ಸಂಘಟನೆಗಳು ಸಹ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರು. ಪಾಕಿಸ್ತಾನದ ಮೇಲೆ ದಾಳಿ ಮಾಡಿಲ್ಲ, ಕೇವಲ ದಾಳಿ ಮಾಡಿರೋದು ಭಯೋತ್ಪಾದಕ ಶಿಬಿರಗಳ ಮೇಲೆ ಮಾತ್ರ ದಾಳಿಯನ್ನ ಮಾಡಿದ್ದಾರೆ.